ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನೂ ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮೈಸೂರಿಗೆ ಹೋಗೋದಿತ್ತು, ಸ್ವಲ್ಪ ಶಾಪಿಂಗ್ ಇದೆ. ಹಾಗಾಗಿ ನಾನು ಪಪ್ಪು ಇಬ್ಬರು ರೆಡಿಯಾಗಿದ್ವಿ. ಊರಿಂದ ಅಪ್ಪ ಅಮ್ಮ ತಂಗಿ ನನ್ನ ಮಗನೂ ಹೋಗಿದ್ದಾನೆ. ಸೊ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಸೊ ನಾನು ಕೂಡ ಡೋರೆಲ್ಲ ಲಾಕ್ ಮಾಡಿಕೊಂಡು ಸ್ವಲ್ಪ ಲಗೇಜ್ಗಳು ಇದೆ ಮಕ್ಕಳಂದ ಮೇಲೆ, ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ಸ್ಗಳು ಮತ್ತು ಅವ್ರದ್ದಷ್ಟು ಒಂದು ಥಿಂಗ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಅಪ್ಪ ಅಮ್ಮ ಬಂದಮೇಲೆ ಹೊರಡಬೇಕು. ಬಾಯ್ಲಿ ಚಿನ್ನಮ್ಮ, ಬಾಯ್ಲಿ ಹಾಯ್ ಹೇಳು. ಎಲ್ಲಿ ಹೋಗ್ತಿದ್ದೀವಿ ಈಗ? ಎಲ್ಲಿ ಹೋಗ್ತಿದ್ದೀವಿ? ಮೈಸೂರು. ಲಾಸ್ಟ್ ಟೈಮು ಸುಮಂಗಲಿ ಮತ್ತು KSಗೆ ಹೋಗಿ ಬಂದಿದ್ವಿ. ಸೊ ಈ ಸಲ ಸಂದಿಲ್ ಸುದರ್ಶನ್ ಯಾವುದಾದ್ರೂ ನೋಡೋಣ ಅಂತ ಅಂದ್ಕೊಂಡಿದ್ವಿ. ನೋಡಬೇಕು, ಅಮ್ಮ ಬಂದ ಮೇಲೆ ಡಿಸೈಡ್ ಮಾಡ್ಕೊಬೇಕು ಯಾವುದಿಗೆ ಹೋಗೋಣ ಅಂತ ಹೇಳಿ. ಹಾಗೆ ಸ್ವಲ್ಪ ಗೋಲ್ಡು ಕೂಡ ನೋಡ್ಕೊಂಡು ಬರಬೇಕು, ಅಲ್ಲಿಗೂ ಕೂಡ ಹೋಗಬೇಕು. ಜೊತೆಗೆ ಮಕ್ಳಿಗೂ ಕೂಡ ಬಟ್ಟೆ ತೊಗೊಂಡಿಲ್ಲ, ಅವರಿಗೆ ಸ್ವಲ್ಪ ನಿಧಾನಕ್ಕೆ ತೊಗೊಳ್ಳೋಣ ಅಂತ. ಫಸ್ಟು ನಮ್ಮದು ಸೆಲೆಕ್ಷನ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕು ಅವರಿಗೂ ಕೂಡ. ಸೊ ಫಸ್ಟು ಈಗ ನಮ್ಮದು ಶಾಪಿಂಗ್ ಮುಗಿಸ್ಕೊಂಡು ನೋಡೋಣ. ಇವತ್ತಿನ ದಿನ ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅದನ್ನು ಕವರ್ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಬಟ್ ನೋಡೋಣ ಇವತ್ತು ಹೇಗೆಲ್ಲ ಆಗುತ್ತೆ ಅಂತ. ಹೊಸದಾಗಿ ಯಾರಾದರೂ ನೋಡ್ತಾರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇಷ್ಟಾದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಪ್ಪ ಅಮ್ಮ ಬಂದ ಮೇಲೆ ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಚಪ್ಪಿ ಬಂತು ಅಲ್ಲಿತಾ, ಅಪ್ಪ ಬಂತು. ಯಾರು ಬಂದಿದ್ದು? ಅಮ್ಮ ಎಲ್ಲೂ ಬೇಡ, ಫಸ್ಟು KSಗೆ ಹೋಗೋಣ, ಅದಾದಮೇಲೆ ಬೇಕಾದರೆ ಬೇರೆ ಪ್ಲ್ಯಾನ್ ಮಾಡಿದ್ರಾಯ್ತು ಅಂತ ಹೇಳಿದ್ರು. ಹಾಗಾಗಿ ನಾವು KS ಸಿಲ್ಕ್ ಸ್ಯಾರಿ ಸೆಂಟರಿಗೆ ಬಂದಿದ್ವಿ. ಸೊ ಬಂದಾಗ ಫಸ್ಟ್ ಫ್ಲೋರಿಗೆ ಬಂದ್ವಿ. ಒಂದಷ್ಟು ಉಟ್ಸೋರಿಗೂ ಕೂಡ ಇನ್ನೂ ಬ್ಯಾಲೆನ್ಸ್ ಇತ್ತು ನಾವು ತೊಗೊಳ್ಳೋಂಥದ್ದು. ಸೊ 2 in 1 ಎಲ್ರಿಗೂ ಯಾವ್ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳೋಣ ಅಂತ ಒಬ್ಬರು ಇದನ್ನು ಡಿಸ್ಪ್ಲೇಗಿಟ್ಟು ಹೋಗಿದ್ದು. ನನಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಗೆ ಅತ್ತೆಗೂ ಕೂಡ ಸ್ಯಾರಿ ತೊಗೊಂಡಿರಲಿಲ್ಲ, ನನಗೆ ಅದು ಮರ್ತಿದ್ದೆ. ಸೊ ನೋಡೋಣ ಈ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿ ನಾನು ಒಂದ್ಸಲ ವೇರ್ ಮಾಡಿ ನೋಡಿದೆ. ಬಟ್ ವೇರ್ ಮಾಡಿದಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಅಮ್ಮ ಬೇಡ, ಈಗ ಆಲ್ರೆಡಿ ಸ್ಯಾರಿಗಳು ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿದೆ ನೋಡುವಂತೆ, ಅತ್ತೆಗೆ ನಿಮ್ಮ ಅತ್ತೆಗೆ ತೊಗೊಂಡಿಲ್ವಲ್ಲ, ನಿಮ್ಮ ಅತ್ತೆಗೆ ತೊಗೊಂಬಿಡು ಈ ಸ್ಯಾರಿನ, ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೇಳಿದ್ರು ಅಂತ ಹೇಳಿ ಆ ಸ್ಯಾರಿನ ನಮ್ಮ ಅತ್ತೆಗೆ ತೊಗೊಂಡ್ವಿ. ಸೊ ಫೈನಲಿ ಬಿಲ್ಲೆಲ್ಲ ಮಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಸುಮಂಗಲಿ ನ್ಯೂ ಫ್ಯಾಮಿಲಿ ಸ್ಟೋರಿಗೆ ಬಂದ್ವಿ. ಸೊ ಇಲ್ಲೇನು ಅಂತಂದರೆ ಆಗಲೇ ಹೇಳ್ದಂಗೆ ಸ್ವಲ್ಪ ಕಲೆಕ್ಷನ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ, ಜೊತೆಗೆ ಕ್ರೌಡು ಕೂಡ ಕಡಿಮೆ ಇರುತ್ತೆ. ಸೊ ಅಲ್ಲೂ ಬಂದು ಒಂದಷ್ಟು ಶಾಪಿಂಗ್ಗಳು ಅಲ್ಲೂ ಆಯಿತು. ಉಡ್ಸೋರಿಗೆಲ್ಲ ಅಲ್ಲೂ ಒಂದಷ್ಟು ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿ ತೋರಿಸಿದ್ರು, ಅಲ್ಲೂ ಕೂಡ ತೊಗೊಂಡಾದ್ಮೇಲೆ ನಾವು ಬಂದಿದ್ದು ನೆಕ್ಸ್ಟು ಕಿಡ್ಸ್ ವೇರ್ ಸೆಕ್ಷನಿಗೆ. ನೋಡ್ಬಿಡೋಣ, ಅಮ್ಮ ಯಾವಾಗ ಬಂದರೂ ಕೂಡ ಲಾಸ್ಟಲ್ಲಿ ನೋಡ್ತೀಯಾ ಒಂದೆರಡಾದರೂ ತೊಗೊಂಬಿಡು ನೋಡೋಣ, ಅದಾದಮೇಲೆ ಬೇಕಾದರೆ ನೀನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುವಂತೆ ತೊಗೊಂಡು ಸಪ್ರೇಟಾಗಿ ಅಂತ. ಸೊ ತುಂಬಾ ಟೈಮ್ ಇತ್ತು, ಬೇಗ ಕ್ವಿಕ್ಕಾಗೂ ಕೂಡ ಎಲ್ಲ ಕೆಲಸಗಳು ಮುಗ್ದಿದ್ದರಿಂದ ನೋಡೋಣ ಅಂತ ಹೇಳಿ ಬಂದಿದ್ದೆ. ನನಗೆ ಒಂದು ಸ್ಯಾರಿ ಆಲ್ರೆಡಿ ತೊಗೊಂಡಿರೋದ್ರಿಂದ ಸೊ ಅದಕ್ಕಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ ನೋಡಿ 1-2 ಫ್ರಾಕು ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ನಾನು ಆದರೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವುದು ಅಂತ ಹೇಳಿ. ಸೊ 1-2 ಫ್ರಾಕೇನೋ ತೊಗೊಂಡೆ ಇಲ್ಲಿ, ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಗನಿಗೆ ಬೀಗ್ರೂಟಕ್ಕೆ ಒಂದು ಕಾಂಬಿನೇಷನಲ್ಲಿ ಹುಡುಕ್ತಾ ಇದ್ದೆ. ಸೊ ಬೀಗ್ರೂಟಿಗೆ ಮಾತ್ರ ಒಳ್ಳೆ ಕಲರ್ ಕಾಂಬಿನೇಷನ್ ಇರೋವಂಥ ಒಂದು ಅವನಿಗೆ ಸೂಟ್ ಸೆಟ್ಟೇ ಸಿಕ್ತು. ಸೊ ಅದನ್ನು ಕೂಡ ಆದರೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತು ಕಲೆಕ್ಷನ್ಸ್ ಎಲ್ಲ. ಹಾಗಾಗಿ ಒಂದಷ್ಟು ಬಿಲ್ಗಳನ್ನು ಕೂಡ ಮಾಡಿಸ್ಕೊಂಡು ಮತ್ತು ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಅಲ್ಲಿ ಇನ್ನೊಂದಷ್ಟು ಟೈಮ್ ಇದ್ದಿದ್ದರಿಂದ ಅಮ್ಮ ಇನ್ನೊಂದಷ್ಟು ಉಡ್ಸೋರಿಗೆ ಸ್ಯಾರಿಗಳನ್ನ ತೊಗೊಂಡ್ಬಿಡ್ತೀನಿ ಅಂತ ಹೇಳಿ ಬಂದರು. ನನ್ನ ಮಕ್ಕಳಿಬ್ಬರೂ ನಿಲ್ತಾ ಇರಲಿಲ್ಲ, ಕುಚ್ಚೆಷ್ಟೇ ಏನಾದರೂ ಒಂದು ಮಾಡ್ತಿದ್ರು. ಬಟ್ ಅವರು ನೋಡ್ಕೊಳ್ಳೋದೇ ಆಯ್ತಿತ್ತು ನಮಗೆ ಸ್ಯಾರಿ ಸೆಲೆಕ್ಷನಿಗಿಂತ. ಸೊ ಹೀಗೆ ಒಂದಷ್ಟು ಒಟ್ಟಿನಲ್ಲಿ ಇವತ್ತು ಬಂದಿದ್ದು ಒಂಥರ ಖುಷಿ ಅಂತ ಅನ್ನಿಸ್ತು. ಯಾಕಂತಂದ್ರೆ ನಾವು ಏನೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಆಲ್ಮೋಸ್ಟು ಒಂದಷ್ಟು ಎಕ್ಸ್ಟ್ರಾ ಕೂಡ ತೊಗೊಂಡ್ವಿ ಬಟ್ಟೆಗಳನ್ನ. ಆ್ಯಂಡ್ ಮಗನಿಗೆ ಒಂದು ಬಟ್ಟೆಗಳು ತೊಗೊಂಡು ಅದೊಂದು ಖುಷಿ ಆಯಿತು. ಯಾಕಂದರೆ ಅದಕ್ಕೋಸ್ಕರ ತಲೆ ಬಿಸಿ ಮಾಡ್ಕೊಂಡು ಬರೋದೊಂದು ಕಡಿಮೆ ಆಯಿತು ಅಂತ ಅಂದ್ಕೊಂಡು ಅದನ್ನು ಕೂಡ ಬಿಲ್ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ವೀಲ್ ಬ್ಯಾಗ್ಗಳು ಬೇಕಿತ್ತು, ಚೌಲ್ಟ್ರಿಗೆಲ್ಲ ತೊಗೊಂಡೋಗೋಕ್ಕೆ, ತಂಗಿಗೆ ಬೇಕಿತ್ತು, ನನಗೆ ಬೇಕಿತ್ತು, ಅಪ್ಪಂಗೂ ಕೂಡ ಬೇಕಿತ್ತಂತ. ಸೊ ಎಲ್ಲದನ್ನು ಕೂಡ ತೊಗೊಳ್ಳೋಣ ಅಂತ ಹೇಳಿ ನಾವು ಯೂಶ್ವಲಾಗಿ ಬ್ಯಾಗ್ಗಳಾಯಿತು ಅಂತಂದರೆ ಇಲ್ಲೇ ನಿಯರೆಸ್ಟ್ ಆನಂದ್ ಬ್ರದರ್ಸ್ ಪಕ್ಕದಲ್ಲಿ ಒಂದು ಈ ಬ್ಯಾಗ್ದೇ ಒಂದು ಶೋರೂಮ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿಯಾಗಿರುತ್ತೆ. ನಮಗೆ ಮೇಯ್ನಾಗಿ ಕ್ವಾಲಿಟಿ ಬೇಕಲ್ಲ, ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಸೊ ಅದನ್ನು ಹೇಳ್ಕೊಡ್ತಾಯಿದ್ರು ಅವರು. ಗೊತ್ತು ಬಿಡಿ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ನೋಡಿ ಈ ಥರ ಮಾಡ್ಕೊಳ್ಳಿ, ಹೇಳೋದೊಂದು ಮಾತು ಹೇಳ್ಬಿಡ್ತೀನಿ ಅಂತ ಹೇಳಿ ಒಂದಷ್ಟು ಹೇಳ್ತಾಯಿದ್ರು. ನೋಡಿ ಚೆನ್ನಾಗಿದೆ ಅಂತ ಹೇಳಿ. ಸೊ ಫೈನಲಿ ಒಂದಷ್ಟು ಬಾರ್ಗೇನೆಲ್ಲ ಮಾಡಿ 3 ವೀಲ್ ಬ್ಯಾಗ್ನ ಕೂಡ ತೊಗೊಂಡ್ವಿ.
ಇಲ್ಲಿ ಸ್ಲಿಪ್ಪರ್ಗಳಾಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್ಗಳಾಗಿರ್ಬೋದು, ಸ್ಲಿಂಗ್ ಬ್ಯಾಗ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕಲರ್ಸ್ಗಳು ಇರುತ್ತೆ ಆ್ಯಂಡ್ ಡೀಸೆಂಟಾಗೂ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಟ್ ನಮಗೆ ಆ ಐಡಿಯಾ ಇರಲಿಲ್ಲ ತೊಗೊಳ್ಳೋದು. ಫಸ್ಟ್ ನಮ್ಮ ಕಾನ್ಸಂಟ್ರೇಟ್ ಇದ್ದಿದ್ದು ಫಸ್ಟು ಮದುವೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ. ಬಟ್ ಇರಲಿ ಅಂತ ಹೇಳಿ ಒಂದೆರಡು ಕ್ಲಿಪ್ಪಿಂಗ್ಗಳನ್ನು ಕೂಡ ತೊಗೊಂಡೆ. ವ್ಯಾಲೆಟ್ಗಳ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅವ್ರು ಹೇಳ್ತಾ ಇದ್ರು, ಮೇಡಮ್ ಕಡಿಮೆಗೆ ಹಾಕೋತೀವಿ, ಬಂದು ನೋಡಿ ಒಂದ್ಸಲ, ಸ್ಲಿಪ್ಪರ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಸೊ ಬಟ್ ಆಲ್ರೆಡಿ ತೊಗೊಂಬಿಟ್ಟಿರೋದ್ರಿಂದ ನನ್ನ ತಂಗಿಗೆ ಬಾಟಾದಲ್ಲೇ ನೋಡೋಣ, ಇಲ್ಲಿ ಬೇಡ ಅಂತ ಅಂದ್ಲು. ಫ್ಯಾನ್ಸಿ ಆಲ್ರೆಡಿ ತೊಗೊಂಡಿದ್ಲು ಅವಳು ರಿಸೆಪ್ಷನಿಗೆ ಅಂತ. ಸೊ ಬಿಡು ಹೋಗಲಿ, ನೆಕ್ಸ್ಟ್ ಟೈಮ್ ಬರೋಣ, ಟೈಮು ಕೂಡ ಇರಲಿಲ್ವಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಹರಿಹರ ಹೋಟೆಲಿಗೆ. ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ಮೊದಲಿಂದನೂ ಇಲ್ಲಿ ಇಡ್ಲಿ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಂತೆ. ಸೊ ಒಂಥರ ಫೇಮಸ್ಸು ಹರಿಹರ ಇಡ್ಲಿ ಅಂತ. ಸೊ ಸಂಜೆ ಆಗಿಬಿಟ್ಟಿತ್ತು, ನಾವು ಬೆಳಗ್ಗೆ ಹೋಗಿದ್ದಿದ್ದು. ಸೊ ಊಟನೂ ಕೂಡ ಬೇರೆ ಕಡೆ ಹೊರಗಡೆ ಮಾಡಿದ್ದರಿಂದ ಅಮ್ಮ ಇಲ್ಲಿ ಹೋಗಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಇಲ್ಲಿ ಸಖತ್ತು ಟೇಸ್ಟಿಯಾಗಿರುತ್ತೆ. ಸೊ ಹೋಗಿ ಇಡ್ಲಿನೂ ಕೂಡ ತಿನ್ಕೊಂಡು ಫೈನಲಿ ಮನೆ ಕಡೆ ಹೊರಟ್ವಿ. ಸೊ ಇವತ್ತು ಒಂಥರ ಸಮಾಧಾನ ಆಯಿತು. ನಾವೇನೇನು ಅಂದ್ಕೊಂಡು ಬಂದಿದ್ವಿ ಅದು ಅಷ್ಟೆಲ್ಲ ಕವರ್ ಮಾಡಿಕೊಂಡು ಮನೆಗೆ ಹೋಗೋ ತನಕ ಹಸ್ಬೆಂಡು ಕೂಡ ಬಂದಿದ್ದರು. ಬಟ್ ಸ್ವಲ್ಪ ಗ್ರಾಸರಿಗಳು ಕೂಡ ಖಾಲಿ ಆಗಿಬಿಟ್ಟಿತ್ತು. ಇಲ್ಲೇ ನಂಜನಗೂಡಲ್ಲಿ ಮೋರ್ ಓಪನ್ ಆಗಿದೆ. ಸೊ ಅಲ್ಲಿಗೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೋಗಿ ಬರೋಣ ಅಲ್ಲಿಗೆ ಒಂದ್ಸಲ ಅಂತ ಹೇಳಿ. ಬಟ್ ಮನೆಗೆ ಬಂದ ಮೇಲೆ ಇಬ್ಬರು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ರು. ಅವರು ಬೆಳಗ್ಗೆಯಿಂದ ವಾಚ್ ಕೊಡಿಸ್ಬೇಕು ಅಂತ ಹೇಳಿ ಅವ್ರ ತಾತನ ಹತ್ರ ತುಂಬಾ ಹಠ ಮಾಡಿದ್ರು. ಬಟ್ ನಮಗೆ ಸ್ವಲ್ಪನೂ ಟೈಮ್ ಇರಲಿಲ್ಲ. ನಮಗೆ ಸ್ವಲ್ಪ ಶಾಪಿಂಗ್ಗಳು ಮುಗಿದ್ರೆ ಸಾಕು ಅನ್ನೋ ರೀತಿ ಆಗ್ಬಿಟ್ಟಿತ್ತು. ಸೊ ಇನ್ನೊಂದಿನ ಕೊಡಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದೆ. ಬಟ್ ಮನೆಗೆ ಬಂದಾಗ ಇಲ್ಲ ಬೇಕೇ ಬೇಕು ಅಂತ ತುಂಬ ಹಠ ಮಾಡಿದ್ರು. ನಮ್ಗೆ ಗ್ರಾಸರಿಗಳೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಸೊ ಅದನ್ನು ಕೂಡ ತೊಗೊಂಡು ಹೋಗಬೇಕಾದ್ರೆ ವಾಚ್ ತೊಗೊಂಡೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಬಂದಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಅವಳು ಒಂದು ಕಡೆನೂ ನಿಲ್ತಿರ್ಲಿಲ್ಲ. ಎಲ್ಲದನ್ನು ಅಲ್ಲಿ ಏನೇನು ಸಿಗುತ್ತೆ ರ್ಯಾಕಲ್ಲಿ ಅದನ್ನೆಲ್ಲ ಕೆಳಗಡೆ ಬೀಳ್ಸೋದು, ಹೊಡೆದಾಕೋದು, ನಂಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ಲು. ಆ್ಯಂಡ್ ಹೆಚ್ಚು ಕೂಡ ಇರಲಿಲ್ಲ. ನಾವು ಬಂದಿದ್ದು ಒಂದು ಲಿಸ್ಟ್ ಮಾಡ್ಕೊಂಬಂದಿದ್ದೆ, ಒಂದಷ್ಟು ತೊಗೊಂಡು ಹೋಗ್ಬಿಟ್ಟಣ, ಪದೇ ಪದೇ ಅವ್ರುಗಳನ್ನ ಕರ್ಕೊಂಡು ಬರಲಿಕ್ಕಾಗಲ್ಲ ಅಂತ ಹೇಳಿ. ಬಟ್ ಅವಳು ಹಠ ಮಾಡೋದು, ಅವಳು ಓಡಾಡೋದೆಲ್ಲ ನೋಡ್ತಾ ಇದ್ದರೆ ಏನಾದರೂ ಹೊಡೆದಾಕ್ಬಿಡ್ತಾಳೆ ಅನ್ನೋ ಬೈಕೆ. ಏನು ಬೇಸಿಕ್ ಏನೇನು ಬೇಕೋ ಅದನ್ನು ಅಷ್ಟೇ ತೊಗೊಂಡು ಫೈನಲಿ ಅವ್ರಿಗೆ ವಾಚ್ ಬೇಕು ಅಂತ ಹೇಳಿದ್ರಲ್ವ ಅಂತ ಹೇಳಿ ವಾಚ್ ಅಂಗಡಿಗೂ ಕೂಡ ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಅವ್ರು ಕೇಳೋ ರೀತಿ, ಕೇಳೋ ಪ್ಯಾಟ್ರನ್ ವಾಚ್ಗಳು ಎಲ್ಲೂ ಸಿಗಲ್ಲ. ಆ ರೀತಿ ಕೇಳ್ತಿದ್ರು, ನಮ್ಗೆ ಇದೇ ಕಲರ್ ಆಗಬೇಕು, ಇದೇ ಥರ ಲೈಟ್ ಬರಬೇಕು, ಇದೇ ಕಲರ್ ಲೈಟ್ ಬರಬೇಕು, ಹೀಗೆ ಇರಬೇಕು ಅಂತ ಹೇಳಿ. ಸೊ ಒಂದಷ್ಟು ಕನ್ವಿನ್ಸ್ ಮಾಡಿ ಅಲ್ಲಿರೋ ಅಂಗಡಿಯಲ್ಲಿರೋ ಆಂಟಿನೂ ಕೂಡ ಕನ್ವಿನ್ಸ್ ಮಾಡಿ ನೆಕ್ಸ್ಟ್ ತರಿಸ್ತೀನಿ, ಇಲ್ಲಿರೋದ್ರಲ್ಲಿ ಒಂದು ತೊಗೊಂಡೋಗಿ ಅಂತ ಹೇಳಿ ಇಬ್ಬರಿಗೂ ಕನ್ವಿನ್ಸ್ ಮಾಡಿ ಒಂದಷ್ಟು ವೆರೈಟಿ ವಾಚ್ಗಳಿತ್ತು, ಅದನ್ನು ಕೂಡ ತೋರಿಸಿದ್ರು. ಸೊ ಫೈನಲಿ ಸಮಾಧಾನ ಆಗಿ ಒಂದಿಬ್ಬರು ಕೂಡ ಒಂದೊಂದು ವಾಚ್ ತೊಗೊಂಡ ಮೇಲೆ ಮನೆಗೆ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.